ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವನ್ನು ಕೂಡ ನೀವು ಕೊಟ್ಟದಕ್ಕಾಗಿ ಸ್ತೋತ್ರ. ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಲದೆ ಏನು ಮಾಡಲು ಸಾಧ್ಯವಿಲ್ಲ. ಎಲ್ಲ ನಿಮ್ಮ ಚಿತ್ತ ಸ್ವಾಮಿ, ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ದೇವರು ಎಲ್ಲಾ ರೀತಿಯಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶದ ಭಾಗವು ಕೀರ್ತನೆ 8ನೇ ಅಧ್ಯಾಯ 2ರಿಂದ. ಕೀರ್ತನೆ 8ನೇ ಅಧ್ಯಾಯ 2ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 8:2. ನಿನಗೆ ವಿರೋಧವಾಗಿ ನಿಂತು ಮೈ ತೀರಿಸುವ ವೈರಿಗಳ ಬಾಯಿಯನ್ನು ಕಟ್ಟುವುದಕ್ಕೋಸ್ಕರ ನೀನು ಬಾಲಕರ ಮತ್ತು ಮೊಲೆಕೂಸುಗಳ ಬಾಯಿಯಿಂದ ಬಲವಾದ ಸಾಕ್ಷಿ ಉಂಟಾಗುವಂತೆ ಮಾಡಿದ್ದಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಈ ವಾಕ್ಯ ಒಂದು ಕೂಡ ನನ್ನ ಜೀವಿತದಲ್ಲಿ ಕೂಡ ನೆರವೇರಿ ಹೋಯಿತು. ನಾನು ಹುಬ್ಬಳ್ಳಿಯಲ್ಲಿ ಬಹಳ ವರ್ಷಗಳ ಹಿಂದೆ ಒಂದು ಕ್ರಿಶ್ಚಿಯನ್ ಸಂಸ್ಥೆಯಲ್ಲಿ ಡೀಕನ್ ಮತ್ತು ಬೈಬಲ್ ಕಾಲೇಜ್ ಟೀಚರ್ ಆಗಿದ್ದೆ. ಆವಾಗ ಅಲ್ಲಿ 28 ಹುಡುಗರು 28 ಹುಡುಗಿಯರು ಬೈಬಲ್ ಕಾಲೇಜಲ್ಲಿ ಇದ್ರು, ಇಡೀ ಕರ್ನಾಟಕದವರೆಲ್ಲ ಸೇರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆವಾಗ ಪ್ರತಿ ದಿವಸ ಬೆಳಗಿನ ಪ್ರಾರ್ಥನೆಯಲ್ಲಿಯೂ ಸಾಯಂಕಾಲದ ಪ್ರಾರ್ಥನೆಯಲ್ಲಿಯೂ ಕೂಡ ನಾವಲ್ಲಿ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿದಾಗ ಪ್ರಾರ್ಥನೆಯನ್ನು ನಾನೇ ಕೊಡ್ತಾ ಇದ್ದೆ. ಆವಾಗ 2 ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು, ನೇರವಾಗಿ ಬಂದು ಅವರ ತಂದೆ ತಾಯಿಯನ್ನ ಬಿಟ್ಟು ಬಂದು ಪ್ರಾರ್ಥನೆ ನಡೆಸ್ತಾ ಇರುವಾಗ ನನ್ನ ಪಕ್ಕದಲ್ಲಿ ಆ ಕಡೆ ಈ ಕಡೆ ಕೂತುಕೊಳ್ಳೋರು. ನಾನು ಮೊಣಕಾಲು ಹಾಕಿದಾಗೆ ಅವರು ಮೊಣಕಾಲು ಹಾಕ್ತಿದ್ರು, ಕೈ ಎತ್ತಿದಾಗೆ ಅವರು ಕೈ ಎತ್ತಿದ್ರು. ಒಂದು ಗಂಡು ಮಗು ಮತ್ತು ಒಂದು ಹೆಣ್ಣು ಮಗು. ಸರಿಯಾಗಿ ಮಾತಾಡಕ್ಕೆ ಅಂದ್ರೆ ಸಣ್ಣ ಮಕ್ಕಳು, ಬಾಯಿ ಇದು ಸರಿಯಾಗಿ ಗೊತ್ತಾಗ್ತಿರ್ಲಿಲ್ಲ. ಆದ್ರೂ ನಾವು ಯಾವ ರೀತಿ ಹಲ್ಲೆಲೂಯ ಅಂತ ಹೇಳಿದ್ರು ಅವರು ಕೂಡ ಹಲ್ಲೆಲೂಯ ಅಂತ ಹೇಳಿದ್ರು. ಸ್ತೋತ್ರ ಹೇಳಿದಾಗ ಅವರು ಕೂಡ ಸ್ತೋತ್ರ ಹೇಳೋರು. ಅವ್ರಿಗೆ ಹೇಳೋದು ಬೇಡ, ಕೇಳೋದು ಬೇಡ, ಅವರೇ ಮೊಣಕಾಲು ಹಾಕ್ತಿದ್ರು, ಕೈಗಳನ್ನ ಮೇಲೆ ಕೆತ್ತಿ ಪ್ರಾರ್ಥಿಸ್ತಾ ಇದ್ರು. ಬಹಳ ವರ್ಷಗಳ ಹಿಂದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ದೇವರು ಕೆಲವೊಂದು ಮಕ್ಕಳ ಮುಖಾಂತರ ಕೂಡ ಏನ್ ಮಾಡ್ತಾರೆ, ದೇವರ ಒಂದು ನಾಮಸ್ಮರಣೆ, ದೇವರಿಗೆ ಒಂದು ಸ್ತೋತ್ರ, ದೇವರ ಒಂದು ಮಹಿಮೆಯನ್ನ ದೇವರೇ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅವರ ಬಾಯಲ್ಲಿ ಬರುವಂತೆ ಮಾಡ್ತಾರೆ, ದೇವರಿಗೆ ಸಂತೋಷವಾಗುವಂತೆ ಮಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಏನು ಗೊತ್ತಿಲ್ಲದ ಮಕ್ಕಳನ್ನು ಕೂಡ ಹಾಗೆ ನಿನಗೆ ವಿರೋಧವಾಗಿ ನಿಂತು ಮೈ ತೀರಿಸುವ ವೈರಿಗಳ ಬಾಯನ್ನು ಕಟ್ಟುವುದಕ್ಕೋಸ್ಕರ ಇವತ್ತು ಎಷ್ಟೇ ತಿಳಿಸಿದ್ರು, ವಿವರಸ್ಥರಾಗಿರ್ಬೋದು, ವಯಸ್ಸಾದವರಾಗಿರ್ಬೋದು, ಒಳ್ಳೆ ಜ್ಞಾನವಂತರಿಗೂ ದೇವರ ವಿಷಯವನ್ನ, ಸರ್ವ ಸೃಷ್ಟಿಯ ನಿಯಮವನ್ನ, ನೋಡಿಯಪ್ಪ ದೇವರು ಈ ರೀತಿ ಹೇಳಿದ್ದಾರೆ, ಇಂಥದ್ದು ವಿರೋಧ, ಇಂಥದ್ದು ಪ್ರೀತಿ ಅಂತ ಹೇಳಿದ್ರು ಕೂಡ ಕೆಲವರು ಏನ್ ಮಾಡ್ತಾರೆ, ಕೆಲವರೆಲ್ಲ ಬಹಳ ಮಂದಿ ಖಂಡಿತವಾಗಿ ಏನ್ ಮಾಡ್ತಾರೆ ಅಂದ್ರೆ ಇವತ್ತು ದೇವರ ವಿಷಯವನ್ನೇ ತೆಗೆದುಕೊಳ್ಳದೆ ಪ್ರಾಪಂಚಿಕ ವಿಷಯದಲ್ಲಿ ನೋಡೋರಾಗಿದ್ದಾರೆ. ಇದನ್ನು ಬಹಳ ಸಲ ನಾವು ಪ್ರತಿ ದಿವಸ ತಿಳ್ಕೊಂಡು ಬಂದಾಗೆ ದೇವರಿಗೆ ಒಂದು ನಾಮಸ್ಮರಣೆ, ಒಂದು ಸ್ತೋತ್ರ, ಉಪಕಾರ ಸ್ಮರಣೆ ಸಲ್ಲಿಸುವುದೇ ಇಲ್ಲ, ಬದಲಾಗಿ ನಾನು ಅಂತೇಳಿ ಈ ಲೋಕದ ವಿಷಯದಲ್ಲೇ ಹೋಗ್ತಾ ಇದ್ದಾರೆ. ಆದರೆ ಕೆಲವೊಂದು ಮಕ್ಕಳ ಬಾಯಿಯಿಂದಲೂ ಕೂಡ ದೇವರು ಸ್ತೋತ್ರವನ್ನು ತೆಗೆದುಕೊಳ್ಳುವವರಾಗಿದ್ದಾರೆ. ಚಿಕ್ಕಾಗ ನೋಡಿ, ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಇಲ್ಲಿ ಹೇಳಿದಂಥದ್ದು, ಇನ್ನೇನು ಬಾಲಕರ ಮತ್ತು ಮೊಲೆಕೂಸುಗಳ ಬಾಯಿಂದ ಬಲವಾದ ಸಾಕ್ಷಿ ಉಂಟಾಗುವಂತೆ ಮಾಡಿದ್ದಿ. ಒಂದು ಚಿಕ್ಕ ಮಕ್ಕಳು ಕೂಡ ಇವತ್ತು ಸಾಕ್ಷಿ ನುಡಿಯುವವರಾಗಿದ್ದಾರೆ. ನನಗೆ ವಿದ್ಯಾಭ್ಯಾಸದಲ್ಲಿ ದೇವರಿಷ್ಟು ಸಹಾಯ ಮಾಡಿದ್ರು, ನಾನು ಇಂಥ ಕಾಯಿಲೆಯಲ್ಲಿ ಬಿದ್ದಿದ್ದೆ, ನನ್ನನ್ನು ಗುಣಪಡಿಸಿದ್ರು ಅಂತೇಳಿ ಒಂದು. ಎರಡನೇ ಇನ್ನೊಂದು ಏನಪ್ಪಾ ಅಂದ್ರೆ, ಅಪೊಸ್ತಲನಾದ ಪೌಲರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ, ಯಾವ ಗಣನೆಗೆ ಬಾರದವರನ್ನು ಕೂಡ ದೇವರು ಆರಿಸಿಕೊಂಡ. ಎಂತೆಂಥ ಪಾಪಿಗಳನ್ನ ಇವತ್ತು ಮರಣದ ಪಾಶ, ಶತ್ರುಗಳ ಕೈಯಿಂದ, ಎಂತೆಂಥ ರೋಗ ರುಜಿನಗಳ ಕೈಯಿಂದ, ಅಂಗಹೀನದ ಕೈಯಿಂದ, ದೆವ್ವಗಳ ಕೈಯಿಂದ ಬಿಡಿಸಿ ಇವತ್ತು ಸಾಕ್ಷಿಗಳನ್ನು ಉಂಟಾಗುವಂತೆ ಮಾಡಿದ್ದಾರೆ. ಅಂದ್ರೆ ಭಯಂಕರವಾಗಿ ಇವತ್ತು ಅದರಲ್ಲಿ ಅವರು ಬಹಳ ಯೋಚನೆ ಮಾಡಬೇಕು. ಉದಾಹರಣೆಗೆ ನನ್ನ ಜೀವಿತದಲ್ಲಿ ಕೂಡ ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಹೋಗಿ 31 ವರ್ಷ 32ನೇ ವರ್ಷ ಆಗುವಂತ ಸಮಯ ಬಂತು. ದೇವರ ಸಾಕ್ಷಿಯನ್ನಾಗಿಯೂ ಬೋಧಕನನ್ನಾಗಿಯೂ ಮಾರ್ಪಡಿಸಿದ್ರು. ಎಂತ ಕಷ್ಟ, ಸಂಕಟ, ದುಃಖದಲ್ಲಿ ಕೂಡ ನಾನಾ ರೀತಿಯಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಅನೇಕರನ್ನು ವೈದ್ಯರುಗಳು ಏನ್ ಹೇಳ್ತಾರೆ
ಕಳಿಸ್ತಾರೆ ರೋಗಿಗಳನ್ನ. ಇಲ್ಲ, ತಗೊಂಡೋಗಿ ಇಷ್ಟು ಗಂಟೆಗೆ ಮಾತ್ರ ಬದುಕ್ತಾರೆ, ನೀವು ತಗೊಂಡು ಹೋಗಿ ಅಂತ. ಅಂಥವ್ರು ವಾಪಸ್ ಬಂದು ಅವರು ಬದುಕಿ ಇವತ್ತು ಜೀವಂತವಾಗಿದ್ದು ಮದುವೆ ಆಗಿ 2 ಮಕ್ಕಳಾಗಿ ಮಕ್ಕಳು ಸ್ಕೂಲಿಗೆ ಹೋಗೋ ಮಟ್ಟಕ್ಕೂ ಕೂಡ ಬಂದಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ನೋಡಿ, ದೇವರು ಎಂಥ ಒಂದು ಸಾಕ್ಷಿ. ಯಾವ ಗಣನೆಗೆ ಬಾರದವರು, ಏನು ಗೊತ್ತಿಲ್ಲದವ್ರನ್ನ, ಪಾಪಿಗಳನ್ನ, ನೀಚಗಳನ್ನ ಆರಿಸಿಕೊಂಡಿಂಥ ಸಾಕ್ಷಿಗಳನ್ನಾಗಿ, ಅಂದ್ರೆ ಮಕ್ಕಳಿಗೆ ಸಮಾನರಾಗಿದ್ದವರನ್ನ ಕೂಡ ಇವತ್ತು ಏನೂ ಅರಿಯದಂತ ಮೂಢರನ್ನು ಕೂಡ ಆರಿಸಿಕೊಂಡು ಇವತ್ತು ದೇವರು ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸ್ತಾ ಇದ್ದಾರೆ. ದೇವರ ನಮಗೆ ಸ್ತೋತ್ರ. ನೋಡಿ, ಉದಾಹರಣೆಗೆ ನಾವು ತಗೊಳ್ಳೋ, ಇವತ್ತು ಒಂದೊಂದು ವಿಜ್ಞಾನಿಗಳು ಅವರಿಗೆ ಒಂದೊಂದು ಸಲ ಎಲ್ಲಿ ಎಷ್ಟು ಚಂಡಮಾರುತ ಬರ್ತದೆ, ಎಷ್ಟು ಗಾಳಿ ಬರ್ತದೆ, ಅದು ಎಲ್ಲಿ ಇರ್ತದೆ ಅಂತಲೇ ಅವರಿಗೆ ಗೊತ್ತಿಲ್ಲ. ಒಂದೊಂದು ಸಲ ಮೊದಲು ತಿಳಿಸ್ತಾರೆ, ನೆರವೇರ್ತದೆ. ಅದು ಎಲ್ಲಿಯೋ ತಿಳಿಸೋದು, ಎಲ್ಲಿಯೋ ನೆರವೇರೋದು. ಒಂದೊಂದು ಸಲ ಅವರಿಗೆ ಏನೂ ಗೊತ್ತಿರೋದಿಲ್ಲ, ಯಾಕೆ ಏನು ಅಂತ ಹೇಳಿ. ಅದು ಬಂದ ಮೇಲೆ ಅದು ಹಾಗಾಯ್ತು, ಅಲ್ಲಿ ಹಾಗಾಯ್ತು, ಇಲ್ಲಿ ಹೀಗಾಯ್ತು, ಅಲ್ಲಿ ಅಷ್ಟು ಭೂಕಂಪನ, ಇಲ್ಲಿ ಇಷ್ಟು ಭೂಕಂಪನ, ಅಲ್ಲಿ ಕೇಂದ್ರೀಕೃತವಾಗಿದೆ, ಇಲ್ಲಿ ಕೇಂದ್ರೀಕೃತವಾಗಿದೆ ಅಂತ ಹೇಳ್ತಾರೆ. ಆದರೆ ಈಗ ನಡೆಯುವಂತ ವಿಷಯಗಳು ಕೂಡ ನೋಡಿ, ಯಾಕೆ ಈ ಯುದ್ಧ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಯುದ್ಧಗಳು, ವಿರೋಧಿಗಳು, ಯಾಕೆಂತ ಅನ್ಯಾಯ ನಡೀತಾ ಇದೆ ಭೂಲೋಕದಲ್ಲಿ ಅಂತ ಸಂಪೂರ್ಣವಾಗಿ ದೇವರು ಏನೂ ಗೊತ್ತಿಲ್ಲದವ್ರನ್ನ ಆರಿಸಿಕೊಂಡು ಅವರಿಗೆ ತಿಳಿಯಪಡಿಸಿದ್ದಾರೆ. ಹಾಗೆ ಇವತ್ತು ಮಹಾಭಾರತ, ಕುರಾನ್, ಬೈಬಲ್ ಅಲ್ಲಿ ಬರೆದಿರುವಂತದ್ದು, ಕಾಲಜ್ಞಾನ ಬುಕ್ಕು, ಕಲಿಯುಗದ ಪುರಾಣಗಳಲ್ಲಿ ಕೂಡ ಬರ್ದಿರುವಂತದ್ದು ಎಲ್ಲ ನೆರವೇರ್ತಾ ಇದೆ. ಈ ವಿಷಯ ವಿಜ್ಞಾನಿಗಳಿಗೆ ಗೊತ್ತಿಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮನುಷ್ಯನ ಸೃಷ್ಟಿ ಯಾಕಾಯ್ತು, ವಾರದಲ್ಲಿ 7 ದಿವಸ ಯಾಕಾಯ್ತು, ವರ್ಷದಲ್ಲಿ 366 ದಿವಸ ಬರಬೇಕು, ಆದ್ರೆ 365 ಕಾಲು ದಿವಸ ಮಾತ್ರ ಕಾಣ್ತಾ ಇದೆ. ಆ 3/4 ದಿವಸ ಎಲ್ಲಿ ಹೋಯ್ತು ಅಂತ ವಿಜ್ಞಾನಿಗಳು ಬಹಳ ಪ್ರಯತ್ನ ಪಟ್ಟು ಅವರಿಗೆ ಹುಡುಕಿ ಹಿಡಿಯಲಿಕ್ಕಾಗ್ಲಿಲ್ಲ. ಅದಕ್ಕೆಲ್ಲ ಅರ್ಥ ಬೈಬಲ್ ಅಲ್ಲಿದೆ. ಆದಿ ಮಾನವ ಹೇಗೆ ಸೃಷ್ಟ ಆಯ್ತು, ಆ ಮಾನವ ಅವ್ರ ಗಂಡ ಹೆಂಡತಿ ಹೇಗೆ ಆದ್ರು, ಮಕ್ಕಳಾಗ್ಲೇ ಇಡೀ ಲೋಕದಲ್ಲಿ ಮಕ್ಕಳು ತುಂಬಿಕೊಳ್ಳಕ್ಕೆ ಕಾರಣ ಏನು, ಈ ಜಲಪ್ರಳಯ, ಸುನಾಮಿ ಹೇಗೆ ಬರ್ತದೆ, ಬೆಟ್ಟಗುಡ್ಡಗಳು ಹೇಗೆ ಜರಿತವೆ, ಹೇಗೆ ನಾಶವಾಗ್ತವೆ, ಪ್ರತಿ ಒಂದು ವಿಷಯಗಳು ಬೈಬಲಲ್ಲಿ, ಕುರಾನಲ್ಲಿ, ಮಹಾಭಾರತದಲ್ಲಿ ಎಲ್ಲ ಬರೆಯಲ್ಪಟ್ಟಿದೆ. ಹಾಗೆ ಇದನ್ನು ತಿಳಿದುಕೊಳ್ಳಬೇಕಾದ್ರೆ ದೇವರು ಆರಿಸಿಕೊಂಡವರಿಗೆ ಮಾತ್ರ ಇಂಥ ವಿಷಯಗಳು ಕೂಡ, ವಿಜ್ಞಾನಿಗಳಿಗೂ ಕೂಡ ಇದು ಗೊತ್ತಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಸಮುದ್ರದ ತಳಮಟ್ಟದ ನೀರು ಮೇಲೆ ಬರ್ತದೆ, ಮೀನುಗಳು ಸಾಯ್ತವೆ, ರಾಶಿ ಮೀನುಗಳು ಸೈಡಲ್ಲಿ ಬಿದ್ದಿರ್ತವೆ, ಸಮುದ್ರದ ನೀರು ಬಿಸಿ ಆಗ್ತದೆ. ಇದೆಲ್ಲವೂ ಬಹಳ ಹೇಳ್ತಾರೆ, ಅದೆಲ್ಲವೂ ನೆರವೇರಿದೆ, ನೆರವೇರುತ್ತಲೇ ಇದೆ. ಆಲಿಕಲ್ಲು ಮಳೆ, ರಕ್ತದ ಮಳೆ, ಯಾಕೆ ಹೀಗೆ, ಯಾಕೆ ಬೆಳೆ ಹಾಳಾಗ್ತದೆ, ಬೆಳೆಗಳಿಗೆ ಹುಳ ಹುಪ್ಪಟ ಯಾಕೆ ಬರ್ತದೆ, ಮನುಷ್ಯರಿಗೆ ಗುಣವಾಗದ ರೋಗಗಳು, ಪ್ರಾಣಿ ಪಕ್ಷಿಗಳಿಗೆ ರೋಗಗಳು ಯಾಕೆ ಬರ್ತವೆ, ಪ್ರತಿ ಒಂದು ಬೈಬಲಲ್ಲಿ, ಪುರಾಣಲ್ಲಿ, ಮಹಾಭಾರತ ಎಲ್ಲ ಬರೆದಿರುವ ವಿಷಯಗಳೇ. ಆದ್ರೆ ಇದನ್ನು ಯಾರಿಗೆ ಬಹಳಷ್ಟು ಓದಿದ ಎಂತೆಂಥ ವಿಜ್ಞಾನಿಗಳು ಕೂಡ ಎಲ್ಲ ವಿಷಯಗಳು ಗೊತ್ತಿಲ್ಲ, ಸಿಕ್ಕೋದು ಇಲ್ಲ. ಆದರೆ ಈ ಒಂದು ಗ್ರಂಥಗಳ ಅಭ್ಯಾಸವನ್ನು ದೇವರು ಯಾರಿಗೆ ಸರಿಯಾಗಿ ತಿಳಿಯಪಡಿಸ್ತಾರೋ ಅವರಿಗೆ ಎಲ್ಲವೂ ಗೊತ್ತಾಗಿದೆ. ಅದಕ್ಕೆ ಹೇಳಿದ್ದು, ನಾನು ಎಲ್ಲರನ್ನು ಆರಿಸಿಕೊಳ್ಳುವುದಿಲ್ಲ, ಯಾರಿಗೆ ತಿಳಿಯಪಡಿಸ್ಬೇಕು ಅವರಿಗೆ ಮಾತ್ರ ತಿಳಿಯಪಡಿಸ್ತೇನೆ. ಅದು ಮಾತ್ರ ಅಲ್ಲ, ಪರಲೋಕದ ವಿಷಯ ಅಂದ್ರೆ ಸ್ವರ್ಗಲೋಕ, ವೈಕುಂಠದ ವಿಷಯಗಳು ಕೂಡ ಅದು ದೇವರೇ ಮನುಷ್ಯನ ಅವತಾರವಿತ್ತು ಬಂದಾಗ ಹೇಳಿದ್ರು, ತಂದೆಯು ನನಗೆ ಯಾರನ್ನು ಕೊಟ್ಟಿದ್ದಾರೆ ಅವರಿಗೆ ಮಾತ್ರ ನಾನು ಪರಲೋಕವನ್ನು, ತಂದೆಯನ್ನು ತಿಳಿಸುವೆನು, ತೋರಿಸುವೆನು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ವಿಜ್ಞಾನಿಗಳಿಗೂ ಕೂಡ ಪರಲೋಕದಲ್ಲಿ, ವೈಕುಂಠದಲ್ಲಿ ಏನ್ ನಡೀತದೆ, ಏನಾಗ್ತದೆ, ಏನು ಹೋಗ್ತಾ ಅಂತ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲ. ಆದ್ರೆ ದೇವರು ಆರಿಸಿಕೊಂಡವರಿಗೆ ವೇದಗಳ ಮೂಲಕ ದೇವರು ತೋರಿಸ್ಕೊಡ್ತಾ ಇದ್ದಾರೆ. ದೇವರ ನಮಗೆ ಸ್ತೋತ್ರ. ಅದಕ್ಕೆ ನೋಡಿ, ಯಾರಿಗೆ ತಿಳಿಸ್ಬೇಕು, ಯಾರನ್ನು ಆರಿಸಿಕೊಳ್ಬೇಕು, ಅದು ಅವರನ್ನೇ ಆರಿಸಿಕೊಂಡು ಅವರಿಗೆ ತಿಳಿಸುವಂಥದ್ದು. ಅದಕ್ಕೆ ಹೇಳಿದ್ದು, ನಿನಗೆ ವಿರೋಧವಾಗಿ ನಿಂತು ಮೈ ತೀರಿಸುವ ವೈರಿಗಳ ಬಾಯಿಯನ್ನು ಕಟ್ಟುವುದಕ್ಕೋಸ್ಕರ ನೀನು ಬಾಲಕರ ಮತ್ತು ಮೊಲೆ ಕೂಸುಗಳ ಬಾಯಿಂದ ಬಲವಾದ ಸಾಕ್ಷಿ ಉಂಟಾಗುವಂತೆ ಮಾಡಿದ್ದಿ. ಚಿಕ್ಕ ಮಕ್ಕಳನ್ನು ಗಣನೆಗೆ ಬಾರದವರನ್ನು ಇವತ್ತು ತಿಳಿಸಿಕೊಳ್ತಾ ಇದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ದೇವರು ನಮಗೆ ತಿಳಿಯಪಡಿಸ್ತಾ ಇರುವಾಗ ನಾವು ಬಹಳ ಎಚ್ಚರವಾಗಿದ್ದು, ದೇವರಲ್ಲಿ ಭಯ ಭಕ್ತಿ ಇದ್ದು, ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸತಕ್ಕದ್ದು. ದೇವರು ಪ್ರೀತಿಯಲ್ಲಿ ನಮಗೆ ಬೇಕಾಗಿದ್ದನ್ನು ಕೊಟ್ಟು ನಡೆಸುವವರಾಗಿದ್ದಾರೆ. ದೇವರ ನಮಗೆ ಸ್ತೋತ್ರ. 3ನೇ ವಚನ, 8:3 ಕೀರ್ತನೆ.
ನಿನ್ನ ಕೈ ಕೆಲಸವಾಗಿರುವ ಆಕಾಶ ಮಂಡಲವನ್ನು ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ನಾನು ನೋಡುವಾಗ, ನೋಡಿ ಮೇಲೆ ಆಕಾಶವನ್ನು ಯಾರು ಉಂಟು ಮಾಡಿದ್ರು, ಅಲ್ಲಿ ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ನಾನು ನೋಡುವಾಗ, ಇವತ್ತು ನಮ್ಮ ಕಣ್ಣಿಗೂ ಕಾಣ್ತದೆ, ಆಕಾಶ ಕಾಣ್ತದೆ, ಸೂರ್ಯ ಕಾಣ್ತದೆ, ಚಂದ್ರಗ್ರಹಣ ಕಾಣ್ತದೆ, ನಕ್ಷತ್ರಗಳು ಕಾಣ್ತವೆ. ಇದನ್ನೆಲ್ಲ ಯಾರು ಉಂಟು ಮಾಡಿದ್ರು? ದೇವರೇ ಉಂಟು ಮಾಡಿದ್ರು. ಆದಿಕಾಂಡ, ಬೈಬಲ್ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಮಹಾಭಾರತದಲ್ಲಿ ಕೂಡ, ವೇದಗಳಲ್ಲಿ ಕೂಡ ಶ್ರೀಕೃಷ್ಣ ಪರಮಾತ್ಮನು ಇದನ್ನು ಹೇಳಿದ್ದು, ಕುರಾನಲ್ಲಿ ಕೂಡ ಇದೇ ಬರೆಯಲ್ಪಟ್ಟಿದೆ. ನಾನು ನೋಡುವಾಗ, 4ನೇ ವಚನ, ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ಲಕ್ಷಿಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯ ಬಿಡಬೇಕು? ನೋಡಿ, ಮನುಷ್ಯರನ್ನು ಕೂಡ ದೇವರು ಕೊನೆಗೆ ಸೃಷ್ಟಿಯಲ್ಲಿ ಎಲ್ಲವನ್ನ ಸೃಷ್ಟಿ ಮಾಡಿ 6ನೆಯ ದಿವಸದಲ್ಲಿ, ವಾರದ 6ನೆಯ ದಿವಸದಲ್ಲಿ ಕೊನೆಗೆ ಮನುಷ್ಯರನ್ನು ದೇವರೇ ಸೃಷ್ಟಿ ಮಾಡಿದ್ದು. ಎಲ್ಲವನ್ನ ಸೃಷ್ಟಿ ಮಾಡಿ ನಾಶ ಮಾಡುವ ಪ್ರಾರಂಭವು ಸಮಾಪ್ತಿಯು ಎಲ್ಲವೂ ದೇವರೇ ಆಗಿದ್ದಾರೆ. ಸರ್ವನಾಶ ಮಾಡುವರು ದೇವರೇ ಆಗಿದ್ದಾರೆ. ಆಗಿರುವಾಗ ಎಲ್ಲವನ್ನ ಸೃಷ್ಟಿ ಮಾಡಿ ಇವತ್ತು ಮನುಷ್ಯನಿಗೆ ನೋಡುವ ಹಾಗೆ ದೇವರು ಮಾಡಿದ್ದಾರೆ. ಹಾಗೆ ಇವತ್ತು ಇದನ್ನ ಜ್ಞಾನವಂತರು ಮಾತ್ರ ತಿಳಿದುಕೊಳ್ಬಹುದು, ದೇವರಲ್ಲಿ ಭರವಸೆ ಇಡಬಹುದು. ದೇವರಿಂದ ಯಾರು ಆಯ್ಕೆಗೊಳ್ಳಲಿಲ್ಲವೋ, ದೇವರು ಯಾರನ್ನ ತಳ್ಳಿ ಬಿಟ್ಟಿದ್ದಾರೋ ಅವರಿಗೆ ಇದನ್ನ ನೋಡಕ್ಕೆ, ಮಾಡಕ್ಕೆ, ಲಕ್ಷಿಸಕ್ಕೆ ಆಗುವುದೇ ಇಲ್ಲ. ಆದ್ರೆ ಮನುಷ್ಯನ ಎಷ್ಟರ ಮಾತ್ರದವನು ದೇವರಿಗೆ ಆಯುಷ್ಯ ಫಲ ಕೊಟ್ಟಿದ್ದು ಪ್ರತಿಯೊಂದು ದೇವರೇ. ಆದ್ರೆ ನೋಡಿ, ದೇವರು ಒಬ್ಬೊಬ್ಬರ ಮೇಲೆ ಎಷ್ಟು ಪ್ರೀತಿ ಇಟ್ಟು ಎಲ್ಲವನ್ನು ತಿಳಿಯಪಡಿಸಿದ್ದಾರೆ, ಪಡಿಸುತ್ತಲೇ ಇದ್ದಾರೆ, ಪಾಪಿಗಳನ್ನು ಕೂಡ ಆರಿಸಿಕೊಂಡು. ಆಗ ಎಂಥ ದೇವರಾಗಿರ್ಬೋದು, ಸರ್ವ ಸೃಷ್ಟಿಕರ್ತನಾದ ದೇವರು. ಇವತ್ತು ದೇವರ ಧ್ವನಿ ನಮಗೆ ಕೇಳ್ತಾ ಇದೆ, ರಾತ್ರಿ ಹಗಲು ಆಗ್ತಾ ಪ್ರತಿಯೊಂದನ್ನು ನೋಡ್ತಾ ಇದ್ದೇವೆ. ಹೀಗಿರುವಾಗ ಮತ್ತೆ ದೇವರೇ ದೇವರೇ ಅಂತೇಳಿ ಆ ವಿಗ್ರಹಗಳು, ಮನುಷ್ಯ ಮಾಡಿದಂಥ ಬೊಂಬೆಗಳಿಗೆ ಕೈ ಮುಕ್ಕೊಂಡು ಅಡ್ಡ ಬಿದ್ದುಕೊಂಡು ಅದನ್ನ ಕಡೆಗೆ ನೀನು ತಗೊಂಡೋಗಿ ಕೆರೆಗೆ ಹೊತ್ತಾಕುವಂಥದ್ದು, ಹೊಳೆಗೆ ಹೊತ್ತಾಕುವಂಥದ್ದು, ಅಲ್ಲಿ ಅದು ಕರಗಿ ಹೋಗುವಂಥದ್ದು. ಈ ಬೆಳ್ಳಿ ಬಂಗಾರ ಇದೆಲ್ಲ ಎಲ್ಲ ಮನುಷ್ಯ ಮಾಡಿದಂಥದ್ದು. ಮರದಿಂದಲೂ ದೇವ್ರನ್ನ ಮಾಡ್ಕೊಳ್ತಾರೆ, ಅದನ್ನ ಸುಡ್ತಾರೆ, ರೊಟ್ಟಿ ಕಾಯಿಸ್ತಾರೆ, ಸ್ನಾನಕ್ಕೆ ನೀರು ಕಾಯಿಸ್ಬೋದು, ಎಲ್ಲ ಮಾಡ್ಬೋದು. ನಾನಾ ಥರದಲ್ಲಿ ಪುಡಿ ಪುಡಿ ಆಗ್ತದೆ. ಕಾಡು ಪ್ರಾಣಿಗಳು ಕೂತ್ಕೊಳ್ತವೆ, ಸಾಕು ಪ್ರಾಣಿಗಳು ಕೂತ್ಕೊಳ್ತವೆ ಅದ್ರ ಮೇಲೆ. ಅದಕ್ಕೆ ಹೋಗಿ ದೇವ್ರೇ ದೇವ್ರೆ ಅಂತ ಪೂಜೆ ಪುಸ್ಕಾರ ಮಾಡುತ್ತೆ, ಏನಾದ್ರು ಉತ್ತರ ಕೊಡ್ತದೆ. ಅದು ಒಂದು ಕಡೆಯಿಂದ ಒಂದು ಕಡೆಗೆ ಅದು ಹೋಗ್ತದ, ಕಾಲಿದೆ ನಡೀತದ, ಕೈ ಇದೆ ಕೊಡ್ತದೆ ತಕೊಳ್ತದ, ಕಣ್ಣಿದೆ ರೆಪ್ಪೆ ಮುಚ್ಚಿತದಕ್ಕೆ ದೃಷ್ಟಿ ಇದೆಯೋ, ಕಿವಿ ಇದೆ ಅದಕ್ಕೆ ಶಬ್ದ ಕೇಳ್ತದೋ, ಬಾಯಿ ಇದೆ ಮಾತಾಡ್ತದ, ಅದು ಸ್ವರ ಕೇಳ್ತದೋ, ಬಾಯಿ ಇದೆ ತಿಂತದೋ, ಹಿಂದೆ ಮುಂದೆ ತಿರುಗಿ ನೋಡ್ತದೋ, ಏನಿಲ್ಲ, ಇದ್ದ ಹಾಗೆ ಇರ್ತದೆ ಎಷ್ಟು ವರ್ಷಗಳಾದರೂ ಕೂಡ. ಹಾಗದು ದೇವರ ಖಂಡಿತವಾಗಿ ಅಂತ. ಮನುಷ್ಯ ಎಷ್ಟರ ಮಾತ್ರದವನು. ಇವತ್ತಾದ್ರೂ ಸರಿ ಏನಾಗಿದೆ, ಮನುಷ್ಯರಿಗೆ ಒಬ್ಬೊಬ್ಬರಿಗೆ ದೇವರ ವಿಷಯ ತಿಳಿಸಿದ್ರು ಕೂಡ ಅವ್ರು ಲಕ್ಷ್ಯ ಇಡುವುದಿಲ್ಲ. ಆಗ ದೇವರು ಏನಾಗಿದ್ದಾರೆ, ಅವರನ್ನ ತಳ್ಳಿ ಬಿಟ್ಟಿದ್ದಾರೆ ಅಂತ ಹಿಂದೆ ಕೂಡ ನಾವು ಬಹಳ ಸಲ ನೋಡ್ಕೊಂಡಿದ್ದೇವೆ. ದೇವರನ್ನು ಅರಿತುಕೊಂಡವರು ಇವತ್ತು ವಿಗ್ರಹಾಧನೆ, ಮಾಟ, ಮಾಯ, ಮಂತ್ರ, ದೇವರಂತೇಳಿ ಮನುಷ್ಯರ ಕಾಲಿಗೆ ಬೀಳುವಂಥದ್ದು ನಾನಾ ಥರದ ತಿಳಿಸಿದ್ರು ಕೂಡ ತಪ್ಪು ಅಭಿಪ್ರಾಯಕ್ಕೆ ಹೋಗ್ತಾ ಇದ್ದಾರೆ, ಹಿಂದಿನ ಜೀವಿತಕ್ಕೆ ಹೋಗ್ತಾ ಇದ್ದಾರೆ. ಇದೆಷ್ಟರ ಮಟ್ಟಕ್ಕೂ ಆಗದು. ಅದಕ್ಕೆ ಅಲ್ಲಿ ಹೇಳಿದ್ದು, ಮನುಷ್ಯನು ಎಷ್ಟು ಮಾತ್ರದನು, ಅವರನ್ನು ನೀನು ಯಾಕೆ ಲಕ್ಷ್ಯ ಬೇಕು? ಮಾನವರು ಎಷ್ಟರು, ಅವರಲ್ಲಿ ಯಾಕೆ ಲಕ್ಷ್ಯ ಇಡಬೇಕು? ದೇವರೇ ಸೃಷ್ಟಿ ಮಾಡಿದಂಥ ಮತ್ತೆ ಮಣ್ಣಿಗೆ ಹೋಗೋರ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ದಾರೆ. ಉದಾಹರಣೆಗೆ ನನ್ನನ್ನೇ ನಾನು ಹೇಳಿದಾಗ, ಏನೋ ಗಣನೆಗೆ ಬಾರದವನ, ಒಂದು ಸಮಯದಲ್ಲಿ ದೇವರಿಗೆ ವಿರುದ್ಧವಾದವನ ಆರಿಸಿಕೊಂಡು ಇವತ್ತು ದೇವರು ಪ್ರೀತಿಯಲ್ಲಿ ಸತ್ಯ ಸುವಾರ್ತೆಯನ್ನ ಸಾರುವಂತೆ ಮಾಡಿದ್ದಾರೆ. ದೇವರು ನಾಮಕ್ಕೆ ಸ್ತೋತ್ರವಾಗಲಿ. ಅಂಥ ದೇವರನ್ನೇ ನಾವು ಹಿಂಬಾಲಿಸಬೇಕು. ದೇವರು ಸೃಷ್ಟಿ ಮಾಡಿದಂಥ ಮನುಷ್ಯನ ಮೇಲೆ ಕೂಡ ಎಷ್ಟೊಂದು ಪ್ರೀತಿ ಇಡ್ತಾ ಇದ್ದಾರೆ. ದೇವರನ್ನ ಹಾಕಿ ಹೇಳೋದು, ದೇವರು ಪ್ರೀತಿ ಸ್ವರೂಪಿ. ಎಲ್ಲವರಲ್ಲಿ ನಾವು ದೇವರನ್ನ ಕಂಡುಕೊಳ್ಳಬೇಕು. 5ನೇ ವಚನ, ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ದೀಯಲ್ಲ. ನೋಡಿ, ಮನುಷ್ಯರು ಕೂಡ ಏನು ದೇವರ ದೂತರು ಅಂದ್ರೆ ಪರಲೋಕದಲ್ಲಿ ಕೂಡ ಭೂಲೋಕದಲ್ಲಿ ಕೂಡ ಪ್ರತಿಯೊಂದು ದೇವರು ಹೇಳಿದ ಕೆಲಸವನ್ನ ಮಾಡಿಕೊಂಡು ಬರುವವರು ಈ ದೂತರಾಗಿದ್ದಾರೆ. ದೇವರೇ ಯಜಮಾನನಾಗಿದ್ದಾನೆ, ಸರ್ವ ಸೃಷ್ಟಿಗೆ ಕಾರಣ. ಆದ್ರೆ ದೂತರು ದೇವರು ಹೇಳಿದ ಕೆಲಸವನ್ನ ಮಾಡುವುದಕ್ಕೋಸ್ಕರ ದೂತರಿದ್ದಾರೆ. ಇವತ್ತು ಇಡೀ ನಮ್ಮ ಭಾರತ ದೇಶಕ್ಕೆ ಬಹಳ ದೊಡ್ಡ ಒಂದು ಅಧಿಕಾರಿ ಅಂದ್ರೆ ರಾಷ್ಟ್ರಪತಿ. ಇಡೀ ದೇಶವನ್ನ ಕಾಯುವವರು ಯಾರಾಗಿದ್ದಾರೆ? ಇವತ್ತು ಮಿಲಿಟರಿಯವರಾಗಿದ್ದಾರೆ. ಅದೇ ರೀತಿಯಲ್ಲಿ ಕೂಡ ಇವತ್ತು ದೇವರ ದೂತರಿಗಿಂತ ಸ್ವಲ್ಪ ಕಡಿಮೆ. ಆದರೆ ದೂತರು ದೇವರ ಧ್ವನಿಯನ್ನು ಕೇಳ್ತಾ ಇದ್ದಾರೆ, ಪರಲೋಕದಲ್ಲಿ ಇದ್ದಾರೆ, ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ ಎಲ್ಲ. ಆದರೆ ದೇವರು ಉಂಟು ಮಾಡಿದ ಮನುಷ್ಯನ ಭೂಲೋಕದಲ್ಲಿ ಇರ್ತಾನೆ. ಆದರೂ ದೇವರ ಧ್ವನಿ, ಗುಡುಗು, ಸಿಡಿಲು
ಇದೆಲ್ಲವೂ ದೇವರ ಸಿಡಿಲು, ದೇವರ ಮಾತಿನ ಸ್ಪೀಡು ಬೆಂಕಿಯಾಗಿದೆ, ಗುಡುಗು ದೇವರ ಗರ್ಜನೆ ಆಗಿದೆ. ಆದ್ರೂ ನಮ್ಮ ಕಿವಿಗೆ ಕೇಳಿಸ್ತಾ ಇದ್ದಾನೆ ನೋಡಿ. ಸ್ವಲ್ಪ ಕಡಿಮೆ ದೇವರ ದೂತರಿಗೆ ಎಷ್ಟು ತಿಳಿಸಿದ್ದಾರೋ ಅದನ್ನು ಇವತ್ತು ನಮಿಗೂ ಗ್ರಂಥಗಳ ಮೂಲಕ ದೇವರು ತಿಳಿಯಪಡಿಸ್ತಾ ಇದ್ದಾರೆ. ಆದ್ರಿಂದ ದೇವರ ಪ್ರೀತಿ ಎಷ್ಟರ ಮಟ್ಟಿಗೆ ಇದೆ ಎಲ್ಲರಿಗೂ ತಿಳಿಸೋದಿಲ್ಲ. ಯಾರಿಗೆ ತಿಳಿಸ್ಬೇಕು ಅವರಿಗೆ ದೇವರು ತಿಳಿಸುವವರಾಗಿದ್ದಾರೆ. ಸ್ವಲ್ಪ ಕಡಿಮೆ ಮಾತ್ರ. ಅದೇ ಇವತ್ತು ದೇವರ ದೂತರು ನಾವಾಗಿದ್ದರಿಂದ ನಮ್ಮನ್ನು ಆರಿಸಿಕೊಂಡು ಸತ್ಯತೆಯನ್ನು ತಿಳಿಸ್ತಾ ಹೋಗುವಂಥದ್ದು, ದೇವರ ವಿಷಯವನ್ನ ನಮ್ಮ ಬಾಯಿಯಲ್ಲಿ ತಿಳಿಸುವಂಥದ್ದು. ಇಂತಲ್ಲಿ ಹೋಗಿ ಹೀಗೆ ನುಡಿರಿ. ಅದುವೇ ಇವತ್ತು ನಾವು ಸ್ವಲ್ಪ ಕಡಿಮೆಯಾಗಿದ್ದೇವೆ ದೇವರ ದೂತರಿಗಿಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿಟ್ಟೆ. ನೋಡಿ, ದೇವರು ಯಾರಿಗೆ ಪ್ರಭಾವ ಮಾನ ಕಿರೀಟ ಇರ್ತಾರೆ ಎಲ್ರಿಗೂ ಇಡೋದಿಲ್ಲ. ದೇವರು ಯಾರನ್ನ ಆರಿಸಿಕೊಳ್ತಾರೋ ಅವರಿಗೆ ದೇವರಿಂದಲೇ ಬಹುಮಾನ ಕಿರೀಟ. ಯಾರು ಏನೇ ಮಾಡ್ಬೇಕು ಅಂತ ನೋಡಿದ್ರೆ ಆಗೋದಿಲ್ಲ. ಇತರರು ಅವರನ್ನು 4 ಕಣ್ಣುಗಳಲ್ಲಿ ನೋಡಿದ್ರು ಆಗೋದಿಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ನನಗೆ ಕೂಡ ಬಹಳ ಜನ ಹೇಳ್ತಾನೆ ಇರ್ತಾರೆ, ಏನಪ್ಪ ನೀನು ಇಷ್ಟೊಂದು ಸಂತೋಷವಾಗಿ ಜೀವಿಸ್ತೀಯಲ್ಲ, ನಮಗೆ ಇಷ್ಟೊಂದು ಆಸ್ತಿ ಪಾಸ್ತಿ ಹಣ ಇದ್ದು ಕೂಡ ನಮಗೆ ಸಂತೋಷದಲ್ಲಿ ಇರಕ್ಕಾಗೋದಿಲ್ಲ, ನೀನು ಯಾವುದೇ ಗಣನೆಗೆ ಬಾರದೆ ಇಷ್ಟು ಸಂತೋಷವಾಗಿ ನೀನು ಇದ್ದೀಯಲ್ಲ ಅಂತ ಇವತ್ತು ಕೂಡ ನನಗೆ ಹೇಳೋರಾಗಿದ್ದಾರೆ. ಜನಗಳು ಹೇಳುತ್ತಲೇ ಇದ್ದಾರೆ. ಇದುವೇ ಪ್ರಭಾವ ಕಿರೀಟ. ನಿಜವಾಗಿ ದೇವರು ನಿನ್ನನ್ನು ಬಹಳ ಚೆನ್ನಾಗಿ ನಡೆಸ್ತಾರಪ್ಪ, ನಿನ್ನ ದೇವರೇ ನಿಜವಾದ ದೇವರಪ್ಪ, ಆದ್ರೆ ನಮಗೆ ಆ ಮಾರ್ಗದಲ್ಲಿ ನಡೆಯಕ್ಕೆ ಆಗೋದಿಲ್ಲಲ್ಲ ಅಂತೇಳಿ ಇವತ್ತು ಅನೇಕ ಜನರ ಬಾಯಿಯಲ್ಲಿ ಇದು ಬರ್ತಾ ಇದೆ. ನನ್ನ ಸಹೋದರ ಸಹೋದರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಪ್ರಭಾವವನ್ನು ಮಾನವನು ಅವನಿಗೆ ಕಿರೀಟ. ನೋಡಿ, ಪ್ರಭಾವ ಒಂದು ಗೌರವ, ಮಾನ ಅಂದ್ರೆ ಮಾನ ಮರ್ಯಾದೆ ನಡೆಯುವ ಹಾಗೆ ಕಿರೀಟ, ಅವರಿಗೆ ಒಂದು ಗುರುತನ್ನು ಕೂಡ ದೇವರು ಇಟ್ಟಿದ್ದಾನೆ, ದೇವರು ಆರಿಸಿಕೊಂಡವರಿಗೆ. ಹಾಗಿರುವಾಗ ದೇವರು ನಮಗೆ ಸತ್ಯವನ್ನು ತಿಳಿಯಪಡಿಸುವಾಗ, ದೇವರು ನಮ್ಮನ್ನು ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ ಮೇಲೆ ನಾವು ಖಂಡಿತವಾಗಿ ದೇವರೊಂದಿಗೆ ಬಹಳ ಅನ್ಯೋನ್ಯತೆಯಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ದೇವರನ್ನ ಮಹಿಮೆಗೊಳಿಸಬೇಕು. ದೂತರಿಗಿಂತ ಸ್ವಲ್ಪ ಕಡಿಮೆ ನಮ್ಮನ್ನು ಇಟ್ಟಿದ್ದಾರೆ ಅಷ್ಟೇ. ದೇವರ ನಮಗೆ ಸ್ತೋತ್ರವಾಗಲಿ. ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದಿ. ನೋಡಿ, ಸರ್ವವನ್ನ ಸೃಷ್ಟಿ ಮಾಡಿದ್ದು ದೇವರು, ಆದ್ರೆ ಎಲ್ಲದರ ಮೇಲೆ ಅಧಿಕಾರವನ್ನ ಕೊಟ್ಟಿದ್ದಾರೆ. ಇವತ್ತು ಭೂಮಿಯನ್ನ ಸೃಷ್ಟಿ ಮಾಡಿದ್ರು, ಆದ್ರೆ ನೀ ಬೆಳೆ ಬೆಳ್ಕೊಂಡು ತಿನ್ನು ಅಂತ ಅದಕ್ಕೆ ಬೇಕಾದ ನೀರನ್ನು, ಸೂರ್ಯನ ಬೆಳಕು, ಚಂದ್ರನ ಬೆಳಕು, ನಕ್ಷತ್ರದ ಬೆಳಕು, ರಾತ್ರಿ ಹಗಲು ಕೂಡ ಎಲ್ಲವನ್ನ ಯಾರಿಗಾಗಿ ಸೃಷ್ಟಿ ಮಾಡಿದ್ರು? ದೇವರು ಮನುಷ್ಯರಿಗಾಗಿ. ಅದಕ್ಕೆ 6 ದಿವಸದಲ್ಲಿ ಸರ್ವವನ್ನ ಸೃಷ್ಟಿ ಮಾಡಿ 6ನೇ ದಿವಸದಲ್ಲಿ ಕೊನೆಗೆ ಮನುಷ್ಯರನ್ನ ಸೃಷ್ಟಿ ಮಾಡಿದ. ಆಮೇಲೆ ಯಾವುದನ್ನು ದೇವರು ಸೃಷ್ಟಿ ಮಾಡಕ್ಕೆ ಹೋಗ್ಲಿಲ್ಲ. ಕಾರಣ ಪ್ರತಿಯೊಂದು ಮನುಷ್ಯರಿಗಾಗಿ. ಹಾಗೆ ಮನುಷ್ಯರ ಮೇಲೆ ಆ ಭಗವಂತ ಪರಮಾತ್ಮನು ಇಟ್ಟಿರುವ ಒಂದು ಪ್ರೀತಿ, ಅದರ ಮೇಲೆ ಪ್ರಭುತ್ವವನ್ನು. ಅದರ ಇವತ್ತು ಉದಾಹರಣೆಗೆ ನೋಡಿ, ಪ್ರಾಣಿಗಳು, ಆದ್ರೆ ಇಂತಿಂತ ಪ್ರಾಣಿಗಳ ಮಾಂಸವನ್ನು ನೀವು ತಿನ್ಬೇಕು, ಇಂತಿಂತ ಪ್ರಾಣಿಗಳ ಮಾಂಸವನ್ನು ತಿನ್ನಬಾರದು ಅಂತ ಕೂಡ ದೇವರು ಹೇಳಿದ್ದಾರೆ. ಹಾಗಿರುವಾಗ ನೋಡಿ, ಅದಕ್ಕೆ ಮನುಷ್ಯನಿಗೆ ತಿನ್ನಬೇಕಾದ ಪ್ರಾಣಿಗಳನ್ನು, ಪಕ್ಷಿಗಳನ್ನ, ಮೀನುಗಳನ್ನು ಎಲ್ಲವನ್ನ ದೇವರು ಕೊಟ್ಟಿದ್ದಾನೆ. ಅದಕ್ಕೆ ನೋಡಿ, ಮೊದಲು ಬೇಕಾದ ಪ್ರಾಣಿ ಪಕ್ಷಿಗಳಿಗೆ ಮೀನುಗಳಿಗೆ ಆಹಾರವನ್ನು ಕೂಡ ದೇವರೇ ತಯಾರು ಮಾಡಿಟ್ರು. ಈಗ ಏನೋ ಒಂದೊಂದು ಈ ಲೋಕದ ವಿಷಯದಲ್ಲಿ ಒಂದೊಂದು ಕೆಮಿಕಲ್ ಆಹಾರ ಪದಾರ್ಥಗಳು, ಆ ಫುಡ್ ಈ ಫುಡ್, ಆ ತಿಂಡಿ ಈ ತಿಂಡಿ ಅಂತೇಳಿ ಬಂದು ಹೋಗಿದೆ. ಅದು ಈ ಲೋಕದ ವಿಷಯಗಳು. ಮೊದಲು ನೋಡಿ, ದನ ಕರುಗಳಿಗೆ ಪ್ರಾಣಿಗಳಿಗೆ ಪ್ರತಿಯೊಂದು ಹುಲ್ಲು ಸೊಪ್ಪು ಅದರಲ್ಲಿ ಅವು ಜೀವಿಸ್ತಾ ಇದ್ದವು. ಹಾಗದು ಯಾರು ಆ ಮನುಷ್ಯರಿಗೆ ಬೇಕಾದಂತ ಪ್ರಾಣಿ ಪಕ್ಷಿಗಳಿಗೂ ಪ್ರತಿಯೊಂದು ಆಹಾರವನ್ನು ಕೂಡ ಯಾರು ಕೊಟ್ಟಿದ್ದಾರೆ? ದೇವರೇ ಕೊಟ್ಟಿದ್ದಾರೆ. ಆದ್ರೆ ಇದರ ಮೇಲೆ ದೊರೆತನ ಮಾಡಿರಿ, ಇಂತಿಂತದನ್ನ ತಿನ್ನಿ, ಇಂತಿಂತದನ್ನ ತಿನ್ಬೇಡಿ, ತಿನ್ನುವಾಗ ನೀವು ಹೀಗೆ ಮಾಡಿ. ಇದು ಕೂಡ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ವಿಷಯಗಳು ಬರೆಯಲ್ಪಟ್ಟಿವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ದೇವರ ಮೇಲೆ ದೇವರಿಗೆ ಮನುಷ್ಯರ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟು ಮನುಷ್ಯರನ್ನ ನಡೆಸ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ದೇವರ ಮಾತಿಗೆ ಕಿವಿ ಕೊಡದೆ ಲೋಕದ ವಿಷಯಗಳಿಗೆ, ದುಷ್ಟ ಶಕ್ತಿಗಳ ಸವಾಸಕ್ಕೆ ಹೋಗಿ ದುಷ್ಟತನಕ್ಕೆ ಹೋಗಲಾಗಿ ಇವತ್ತು ಇಡೀ ಭೂಲೋಕದ ಮೇಲೆ ದೇವರ ಕೋಪ ಎರಗಿ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳಲ್ಲಿ ಮನುಷ್ಯರು ಬೇಯಬೇಕಾಗ್ತದೆ. ಆದರೂ ದೇವರು ಗಡಿ ಒಬ್ಬೊಬ್ಬರಿಗೆ ಒಂದೊಂದು ಗ್ರಂಥಗಳ ಮೂಲಕ, ಒಂದೊಂದು ಮನುಷ್ಯರ ಮೂಲಕ ದೇವರು ತಿಳಿಯಪಡಿಸ್ತಾ ಇದ್ದಾರೆ. ಆದರೂ ಪ್ರಪಂಚಿಕ ವಿಷಯವನ್ನ ಬಿಡ್ತಾ ಇಲ್ಲ. ಕಡೆಗೆ ದೊಡ್ಡ ಶಿಕ್ಷೆಯನ್ನು ಅನುಭವಿಸುವುದು ಇದೇ ಕಾರಣವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿ ಒಂದು ಮನುಷ್ಯನಿಗೆ ಬೇಕಾಗಿದ್ದು ಎಲ್ಲವೂ ದೇವರಿಂದಲೇ ಬಂತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 7ನೇ ವಚನ 8-7.
ನೀನು ಎಲ್ಲ ಕುರಿದನಗಳನ್ನು ಮಾತ್ರವಲ್ಲದೆ ಕಾಡು ಮೃಗಗಳು, ಆಕಾಶ ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವಜಂತುಗಳು ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿದೆಯಲ್ಲವೇ. ನೋಡಿ, ಕುರಿ, ದನ, ಪ್ರತಿ ಒಂದು ಪ್ರಾಣಿ, ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರಲ್ಲಿ ಸಂಚರಿಸುವ ಸಖತ್ತು ಜಂತುಗಳು ಎಲ್ಲವನ್ನು ಅಧ್ಯಯನ ಮಾಡಿದ್ವಿ. ಬೇಕಾಗಿದ್ದನ್ನ ತಿನ್ನಿ, ಬೇಡದನ್ನ ತಿನ್ಬೇಡಿ. ಆದ್ರೆ ಇದು ದೇವರಿಂದ ಆದುಕೊಂಡವರಿಗೆ ಇಂತಿಂತ ಮಾಂಸವನ್ನ ನೀವು ತಿನ್ನಬೇಕು, ಇಂತಿಂತ ತಿನ್ನಬಾರದು ಅಂತ ಹೇಳಿದ್ದಾರೆ. ದೇವರಿಂದ ಆಯ್ಕೆಗೊಂಡವರಿಗೆ, ದೇವರಿಂದ ಆಯ್ಕೆಗೊಳ್ಳದವರಿಗೆ, ಇತರರಿಗೆ ಅವರಿಗೆ ಇಷ್ಟ ಬಂದಿದ್ದನ್ನ ತಿನ್ನಬಹುದು, ಇಷ್ಟ ಬಂದಿದ್ದನ್ನ ಬಿಡಬಹುದು ಅಂತ ಇದು ಕೂಡ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಆದ್ರೆ ಅವರವರಿಗೆ ಏನೇನು ಬೇಕು, ಏನು ಕೊರತೆಯಾಗಬಾರದು, ಅವ್ರಿಗೆ ಕಡಿಮೆ ಆಗ್ಬಾರ್ದು ಅಂತೇಳಿ ದೇವರು ಸರ್ವವನ್ನ ಸೃಷ್ಟಿ ಮಾಡಿ ಇದರ ಮೇಲೆ ದೊರೆತನ ಮಾಡಿರಿ ಅಂತ ಹೇಳಿದ್ರು. ಈ ರೀತಿ ಆದ್ರೆ ದೇವರಿಂದ ಆಯ್ಕೆಗೊಂಡವರಿಗೆ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಆಯ್ಕೆಗೊಂಡವರು ಇಂತಿಂತ ಮಾಂಸವನ್ನ ತಿನ್ಬೇಕು, ಇಂತಿಂತ ಮಾಂಸವನ್ನ ತಿನ್ನಬಾರದು ಅಂತ ಹೇಳಿದ್ದಾರೆ. ಅವರು ಇವತ್ತು ದೇವರನ್ನು ಹಿಂಬಾಲಿಸುವರಾದ್ರೆ ಅದೇ ಮಾಂಸವನ್ನ ತಿನ್ಬೇಕು, ತಿನ್ಬೇಡಿ ಅಂತ ಹೇಳೋದನ್ನ ತಿನ್ಬಾರ್ದು, ಅದು ದೊಡ್ಡ ಶಾಪ. ಇದರಲ್ಲಿ ಕೂಡ ಸುಳ್ಳು ಬೋಧಕರು, ಪ್ರವಾದಿಗಳು ಎಲ್ಲವನ್ನ ತಿನ್ಬಹುದು ಅಂತ ಹೇಳಿ ಜನಗಳನ್ನ ವಂಚಿಸ್ತಾ ಇದ್ದಾರೆ. ಕೆಜಿ ಹಂದಿ ಅಂಶಗಳನ್ನ, ಎಂತೆಂತ ಹಂದಿಗಳನ್ನ ಸಾಕೋದು, ಇದೆಲ್ಲದೂ ಕೂಡ ಬೈಬಲ್ ಪ್ರಕಾರದಲ್ಲಿ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ನೋಡುವಾಗ ಬಹಳ ಶಾಪ ಎಂಬುದಾಗಿ ನಾವಿಲ್ಲಿ ಓದುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ದೇವರನ್ನು ಅರಿಯದವರಿಗೆ ಏನಾಗಿದೆ, ಅವರು ಎಲ್ಲವನ್ನ ತಿನ್ನಬಹುದು. ಆದ್ರೆ ಇವತ್ತು ಅರಿತವರು ಕೂಡ ನಾನಾ ರೀತಿ ತಪ್ಪು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಕೂಡ ತೀರ್ಪು ಕೊಡೋನು ದೇವರೇ ಆಗಿದ್ದಾನೆ. ಇದು ಶಾಪ ಅಲ್ಲ, ಬರೆದಿರುವ ವಿಷಯಗಳನ್ನ ಹೇಳ್ತಾ ಇರುವುದು ದೇವರ ನಾಮದಲ್ಲಿ. ದೇವರ ನಾಮಕ್ಕೆ ಸ್ತೋತ್ರ. 9:8 ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದ್ದು. ಇಡೀ ಭೂಲೋಕದಲ್ಲಿ ಮಹಿಮೆ ಸಲ್ಲತಕ್ಕದ್ದು ದೇವರಿಗೊಬ್ಬರಿಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಿಗೆ, ಸರ್ವ ಸೃಷ್ಟಿಕರ್ತನಾದ ದೇವರಿಗೆ ಪುರಾಣದಲ್ಲಿ ಒಂದು ಹೆಸರು, ನಾನಾ ತರದ ಹೆಸರಿದೆ. ವೇದಗಳಲ್ಲಿ, ಪುರಾಣಗಳಲ್ಲಿ ನಾನಾ ರೀತಿಯ ಹೆಸರುಗಳಿವೆ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮಂದು ಒಂದೇ ಹೆಸರಿದೆ. ಬೈಬಲಲ್ಲಿ ಕೂಡ ಯೇಸು, ಸರ್ವೇಶ್ವರ, ಪರಮೇಶ್ವರ, ಯೆಹೋವ, ಶ್ರೀನಿವಾಸ ಅಂತ ಹೇಳುವಂತದ್ದು ಬೈಬಲಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಇದು ಬಹಳ ಸಲ ನಾವು ತಿಳಿದುಕೊಂಡಿದ್ದೇವೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ, ಸರ್ವ ಸೃಷ್ಟಿಕರ್ತನಾದ ದೇವರು, ದೇವರ ಸ್ತೋತ್ರವಾಗಲಿ. ಎಷ್ಟೋ ಮಹಿಮೆ ಪಡ್ಕೊಳ್ಳುವಂಥದ್ದು. ಇವತ್ತು ಭೂಲೋಕದಲ್ಲಿ ಎಂತೆಂಥೋ ದೇವಸ್ಥಾನಗಳು, ಎಷ್ಟೆಷ್ಟೋ ಕೋಟಿ ಖರ್ಚು ಸರ್ಕಾರದವರು ಇಲ್ಲಿ ಬೇರೆಯವ್ರಲ್ಲಾಗಲಿ ಅಲ್ಲಿ ಇಲ್ಲಿ ಚಂದ ವಸೂಲು ಮಾಡಿ ಎಷ್ಟೆಷ್ಟೋ ಕೋಟಿ, ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಖರ್ಚು ಮಾಡಿ ಜನರನ್ನ ಸುಲಿಗೆ ಮಾಡಿ ಕಟ್ತಾ ಇದ್ದಾರೆ. ಅವ್ರದ್ದು ಏನಾದ್ರೂ ಒಂದು ಸೃಷ್ಟಿಯ ನಿಯಮ ಇದೆಯೋ, ಆದಿ ಕಾಲದ ಚರಿತ್ರೆ ಏನಾದ್ರೂ ಇದೆಯೋ? ಯಾವುದು ಇಲ್ಲ. ಸಂಪೂರ್ಣವಾಗಿ ಮಹಿಮೆ ಇರೋದು ಸರ್ವ ಸೃಷ್ಟಿಕರ್ತನಾದ ಒಬ್ಬನೇ ಒಬ್ಬ ದೇವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ದೇವರಿಗೆ ಮಹತ್ತರ ಮಹಿಮೆ. ಯಾವ್ದಾದ್ರು ದೇವರು, ನಾನು ಸರ್ವ ಸೃಷ್ಟಿ ಮಾಡಿದೆ, ಮೇಲೆ ಆಕಾಶವನ್ನಿಟ್ಟೆ, ಸೂರ್ಯನಿಟ್ಟೆ, ಚಂದ್ರನಿಟ್ಟೆ, ಅಲ್ಲಿಂದ ಕೆಳಗೆ ವಾಯುಮಂಡಲವನ್ನಿಟ್ಟೆ, ಭೂಮಿಯ ಕಟ್ಟ ಕಡೆಯಿಂದ ಮೋಡಗಳ ಮಂಜುಗಡ್ಡೆಯನ್ನು ವಾಯುಮಂಡಲದಲ್ಲಿ ತಗೊಂಡು ಬಂದು ಅದನ್ನು ಗರ್ಜಿಸಿ ಮಳೆಯಾಗಿ ನಾನು ಸುರಿಸ್ತಾ ಇದ್ದೀನಿ. ಭೂಮಿ ಮೇಲೆ ಇಂತಿಂಥದನ್ನ ನಾನು ಮಾಡಿದ್ದೀನಿ. ಭೂಮಿಯ ಕೆಳಗಡೆ ಬೇಕಾಗಿದ್ದೆಲ್ಲವನ್ನು ಮನುಷ್ಯಬೇಕಾದ್ರೆ ನಾನು ಇಟ್ಟಿದ್ದೀನಿ. ಪ್ರತಿ ಒಂದನ್ನ ಸೃಷ್ಟಿ ಮಾಡಿದ ಚರಿತ್ರೆ ಯಾವುದಾದ್ರೂ ಇದೆಯೋ? ಯಾವುದು ಇಲ್ಲ. ಹಾಗೆ ಇವತ್ತು ಇಡೀ ಮಹಿಮೆ ನಮ್ಮದು ಸಲ್ಲತಕ್ಕದ್ದು ಸರ್ವ ಸೃಷ್ಟಿಕರ್ತನಾದ ದೇವರು. ಆ ದೇವರ ಕೆಲಸ ಕಾರ್ಯಗಳು ನಮ್ಮ ಕಣ್ಣಿಗೆ ಕಾಣ್ತವೆ ಹೊರತು ದೇವರನ್ನ ಕಾಣುವುದಿಲ್ಲ. ಉದಾಹರಣೆಗೆ, ದೇವರೊಂದು ಉಸಿರಾಗಿದೆ, ಗಾಳಿ. ಅದು ನಮ್ಮ ಮೈಗೆ ಬಡಿಯುತ್ತದೆ, ಹೋಗ್ತದೆ, ಮರದ ಕೊಂಬೆಗಳು ಅಲ್ಲಾಡ್ತವೆ, ಅಥವಾ ದೊಡ್ಡ ದೊಡ್ಡ ಚಂಡಮಾರುತಗಳು ಬಂದು ಸರ್ವವನ್ನು ಎಲ್ಲವನ್ನು ನಾಶ ಮಾಡ್ಕೊಂಡು ಹೋಗ್ತದೆ. ಆದ್ರೆ ಗಾಳಿ ಕಣ್ಣಿಗೆ ಕಾಣ್ತದ? ಇಲ್ಲ. ಮೈಗೆ ಬಡದಾಗ ಮಾತ್ರ ಅದು ಗೊತ್ತಾಗೋದು. ಅದರ ಕೆಲಸಗಳು ಕಣ್ಣಿಗೆ ಕಾಣ್ತವೆ, ನಮ್ಮ ಕಣ್ಣಿಗೆ ಕಾಣ್ತವೆ. ಮತ್ತು ಶಬ್ದ ಬರೋ ಅಂತ ಒಂದು ಸೌಂಡ್, ಶಬ್ದ ಮಾತ್ರ ಕೇಳ್ತದಷ್ಟೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ದೇವರು ಕಣ್ಣಿಗೆ ಕಾಣದಂತ ಒಂದು ಶಕ್ತಿಯಾಗಿದ್ದಾನೆ. ಆದ್ರೆ 2000 ದ್ವಾಪರ ಯುಗದಲ್ಲಿ ಮತ್ತು 2025 ವರ್ಷದ ಹಿಂದೆ ಮನುಷ್ಯನ ಅವತಾರವಿತ್ತಿ ಬಂದ್ರು, ತಿಳಿಸಿದ್ರು, ವಾಪಸ್ಸು ಹೋದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಮ್ಮ ಕರ್ತನಾದ ಯೆಹೋವನೇ ಅಂದ್ರೆ ನಮ್ಮ ದೇವರಾದ ಪರಮಾತ್ಮನೇ
ನಿನ್ನ ನಾಮ ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದ್ದು. ಪ್ರತಿ ಒಂದು ದೇವರಿಂದ ಆದ್ರಿಂದ ನಮ್ಮ ಘನ ಮಾನ ಸ್ತುತಿ ಸರ್ವ ಸೃಷ್ಟಿಕರ್ತನದ ದೇವರಿಗೆ ಸಲ್ಲಬೇಕು ಹೊರತು ಈ ವಿಗ್ರಹಗಳಿಗೆ ಆ ದೇವರು ಈ ದೇವರು ಆ ಅಮ್ಮ ಈ ಅಮ್ಮ ಆ ಮನುಷ್ಯ ಈ ಮನುಷ್ಯ ಆ ದೇವಮಾನವರು ಈ ದೇವಮಾನವರು. ಇವತ್ತು ದೇವಮಾನವರು ಅಂತ ಹೇಳಿಕೊಳ್ಳೋರು ಏನಾಗಿದ್ದಾರೆ, ಇವತ್ತು ಮಾನ ಮರ್ಯಾದೆ ಕಳ್ಕೊಂಡು ಕೋರ್ಟು ಕಚೇರಿಯಲ್ಲಿ ಅಲ್ಲಿಂದ ಸಮನ್ಸ್ ಬಂದುಕೊಂಡು ಸುಳ್ಳು ಹೇಳಿ ಆಸ್ಪತ್ರೆಗೆ ದಾಖಲಾಕೊಂಡು ಕದ್ದು ಓಡೋರು, ಕೋಟಿ ಲಂಚ ಕೊಟ್ಟು ಮುಚ್ಚಿ ಹಾಕೊಳ್ಳೋರು ಇವರು ದೇವಮಾನವರಾಗಿದ್ದಾರೆ. ಅನೇಕರು ಸುಳ್ಳು ಹೇಳ್ಕೊಂಡು ವ್ಯಭಿಚಾರ ಮಾಡಿಕೊಂಡು ದೇಶವನ್ನೇ ಬಿಟ್ಟು ಓಡೋರು ಇವರು ದೇವಮಾನವರಾಗಿದ್ದಾರೆ. ಇಂಥವರ ಕಾಲಿಗೆ ಬೀಳ್ಬೇಕಾ? ಇಂಥವರಿಗೆ ನಮಸ್ಕಾರ ಮಾಡಬೇಕಾ? ಇಂಥವರಿಗೆ ದೇವರಿಗೆ ಕೊಡುವ ಗೌರವವನ್ನು ಇವರಿಗೆ ಕೊಡಬೇಕಾ? ಖಂಡಿತವಾಗಿ ಅರ್ಥ ಮಾಡಿಕೊಂಡು ಇಂಥ ಒಂದು ಅಜ್ಞಾನದಿಂದ ನಾವು ಹೊರಬರಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 8ನೇ ಕೀರ್ತನೆ ಮುಕ್ತಾಯವಾಯಿತು. ಈಗ 9ನೆಯ ಕೀರ್ತನೆ 9:1. ಯೆಹೋವನೇ, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು, ನೀನು ಮಾಡಿದ ಅದ್ಭುತ ಕಾರ್ಯಗಳನ್ನೆಲ್ಲ ವರ್ಣಿಸುವೆನು. ನೋಡಿ, ಇದನ್ನೆಲ್ಲ ತಿಳ್ಕೊಂಡು ದಾವೀದರ ಹೇಳ್ತಾರೆ, ನಾನು ಮನಪೂರ್ವಕನಾಗಿ ನಿನ್ನನ್ನು ಕೊಂಡಾಡುವೆನು. ಆಗ ನಾವು ಕೂಡ ದೇವರೇ, ನನ್ನ ಜೀವಿತದಲ್ಲಿ ನೀನು ಇಂಥೊಂದು ಅದ್ಭುತ ಕಾರ್ಯಗಳನ್ನು ಮಾಡಿದ್ದೀಯಾ, ಮಾಡ್ತಾ ಇದ್ದೀಯಾ, ನನ್ನನ್ನು ನಡೆಸಿದ್ದೀಯಾ, ನನಗೆ ಬೇಕಾಗಿದ್ದು ಎಲ್ಲವನ್ನ ಕೊಟ್ಟು ನೀನು ನಡೆಸ್ತಾ ಇದ್ದೀಯಪ್ಪ, ನಿನ್ನ ಸಂತೋಷವೇ ನನ್ನ ಸಂತೋಷ ಅಂತ ನಾವು ಕೂಡ ದೇವರನ್ನ ಏನ್ ಮಾಡಬೇಕು? ಕೊಂಡಾಡಬೇಕು. ಅದು ಕಡಿಮೆ ಇರ್ಬೋದು, ಜಾಸ್ತಿ ಇರ್ಬೋದು, ಏನೇ ಇರ್ಬೋದು, ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಒಬ್ಬೊಬ್ಬರಿಗೆ ಏನೇನು ಮಾಡಬೇಕೋ, ಎಷ್ಟೆಷ್ಟು ಕೊಡಬೇಕೋ ಅದು ಕೂಡ ಪ್ರತಿ ಒಂದು ದೇವರಿಂದಲೇ ಬರುವಂಥದ್ದು. ಅದಕ್ಕಾಗಿ ನಾವು ದೇವರನ್ನ ಕೊಂಡಾಡಬೇಕು. ಈಗ ಉದಾಹರಣೆಗೆ ಒಂದು ಸಣ್ಣ ಉದ್ಯೋಗ ಇರ್ಬೋದು, ದೊಡ್ಡ ಉದ್ಯೋಗವೇ ಇರ್ಬೋದು, ಅದಕ್ಕಾಗಿ ದೇವರನ್ನು ನಾವು ಕೊಂಡಾಡಬೇಕು. ಸಣ್ಣ ಒಂದು ಐಶ್ವರ್ಯ ಇರ್ಬೋದು, ಕೂಲಿಗಾರರೇ ಇರ್ಬೋದು, ದೊಡ್ಡ ಐಶ್ವರ್ಯವಂತರೇ ಇರ್ಬೋದು, ಆದ್ರೆ ದೇವರಿಂದ ಬಂದಿದ್ದು ಮಾತ್ರ. ಅನ್ಯಾಯ, ದಗ, ಮೋಸ, ಕೊಲೆ ಮಾಡಿಕೊಂಡು ಇವತ್ತು ಬೇಕಾದ ಕೋಟಿ ಲೆಕ್ಕನೇ ಇಲ್ಲ, ಅದೇ ರೀತಿ ಅವರು ಸರ್ವನಾಶವಾಗ್ತಾ ಇದ್ದಾರೆ, ಮಾನ ಮರ್ಯಾದೆಯನ್ನು ಕೂಡ ಕಳ್ಕೊಳ್ತಾರೆ. ಅಂತವ್ರ ವಿಚಾರ ನಮಗೆ ಬೇಡ. ದೇವರಿಂದ ನಮಗೆ ದೊರಕಿದ ದೇವರ ಸಾಕ್ಷಿಗಳಾದ ನಾವು ನಮ್ಗೆ ಏನನ್ನು ಕೊಟ್ಟು ನಡೆಸ್ತಾ ಇದ್ದಾರೋ ಅದಕ್ಕಾಗಿ ನಾವು ದೇವರನ್ನು ಕೊಂಡಾಡಬೇಕು. ದೇವರ ನಮಗೆ ಸ್ತೋತ್ರ. ನೀನು ಮಾಡಿದ ಅದ್ಭುತ ಕಾರ್ಯಗಳನ್ನೆಲ್ಲ ವರ್ಣಿಸುವೆನು. ನಾವು ಸಾಕ್ಷಿಯ ಮಕ್ಕಳಾಗಿ ಜೀವಿಸಬೇಕು. ನನ್ನ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ನಾವು ಹೇಗಿದ್ದೆವು, ಏನಿದ್ದೆವು, ದೇವರು ಎಂತ ಉಪಕಾರವನ್ನ ಮಾಡಿದ, ಇವತ್ತು ಯಾವ ಮಟ್ಟಿಗೆ ನಮ್ಮನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ನಾವು ಅದ್ಭುತ ಕಾರ್ಯಗಳನ್ನು ವರ್ಣಿಸುವ ಇತರರಿಗೆ ನಾವು ತಿಳಿಸಬೇಕು. ಇದುವೇ ಸಾಕ್ಷಿಯಾಗಿ ಜೀವಿಸುವಂತದ್ದು. ಒಬ್ಬೊಬ್ರು ದೇವರಿಂದ ಎಷ್ಟೇ ನಮಗೆ ಉಪಕಾರ ಸಿಕ್ಕಿದ್ರು, ಏನೇ ಕಾರ್ಯ ಸಿಕ್ಕಿದ್ರು, ನಾನು ಮಾಡಿದೆ ಅಂತ ಒಬ್ಬೊಬ್ರು ಪಿಟ್ಟು ತುಟಿ ಬಿಚ್ಚುವುದಿಲ್ಲ. ಅವರವರೇ ಹೋಗ್ತಾ ಇದ್ದಾರೆ. ಎಷ್ಟೇ ಹಣ ಬಂದ್ರು ಕೂಡ ಅವರೇ ಬೇಕಾದ ಹಾಗೆ ಅವರಿಗೆ ಇವರಿಗೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಬಿರಿಯಾನಿ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಅವ್ರನ್ನ ಕರೆಯೋದು, ಇವ್ರನ್ನ ಕರೆಯೋದು ಹೊರತು ದೇವರ ಕಾರ್ಯ ಯೋಚನೆ ಬರುವುದಿಲ್ಲ. ಯಾರ್ಯಾರಿಗೆ ಕೊಡ್ತೀವಿ, ಯಾರ್ಯಾರು ಕೊಡ್ಬೇಕು ಅಂತ ಹೇಳಿದ್ದಾರೆ ಅಂಥವ್ರಿಗಿಲ್ಲ. ಬರೀ ಅವರವರಿಗೆ ಬೇಕಾದವ್ರನ್ನ ಅವರವರಾಗೆ ಇರೋವ್ರನ್ನ ಕರೆದು ಏನು ಅಯ್ಯೋ ಹಬ್ಬ ಸಡಗರ ಆಡಂಬರ ಕಾರ್ಯಗಳನ್ನ ಮಾಡಿಕೊಂಡು ಹೀಗೆ ಹೋಗ್ತಾ ಇದ್ದಾರೆ. ಇದು ಮಹಾ ಒಂದು ದೊಡ್ಡ ತಪ್ಪು. ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನ ನಾವು ಬಾಯಿ ಬಿಟ್ಟು ಸಾಕ್ಷಿ ನುಡಿಯವರಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 2ನೇ ವಚನ. ಪರಾತ್ಪರನೇ, ನಿನ್ನಲ್ಲಿ ನಾನು ಸಂತೋಷಿಸಿ ಉತ್ಸಾಹ ಪಡುವೆನು, ನಿನ್ನ ಹೆಸರನ್ನು ಕೀರ್ತಿಸುವೆನು. ನೋಡಿ, ಪರಾತ್ಪರನೆ ಅಂದರೆ ಸರ್ವವನ್ನು ಸೃಷ್ಟಿ ಮಾಡಿದಂಥವರೇ, ನಿಮ್ಮಲ್ಲಿ ನಾನು ಉತ್ಸಾಹ ಪಡುವೆನು. ದೇವರಲ್ಲಿ ಸಂತೋಷಗೊಳ್ಳಬೇಕು. ನಾವು ಇತರರ ಬಗ್ಗೆ ಆಗಲೇ ಹೇಳಿದಾಗೆ ಈ ವಿಗ್ರಹಗಳ ಬಗ್ಗೆ, ಮನುಷ್ಯರ ಬಗ್ಗೆ ಸಂತೋಷಗೊಳ್ಳೋರಲ್ಲ, ದೇವರ ಬಗ್ಗೆ ನಾವು ಸಂತೋಷಗೊಳ್ಳಬೇಕು. ನಿನ್ನ ಹೆಸರನ್ನ ಕೀರ್ತಿಸುವೆನು. ದೇವರ ಹೆಸರನ್ನು ಮಹಿಮೆ ತರಬೇಕು. ನನಗೆ ದೇವರೇ ಕೊಟ್ಟ ಇಷ್ಟು ಸಂತೋಷವಾಗಿ ಎಲ್ಲವನ್ನ ದೇವರು ನನ್ನನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ನಾವು ದೇವರಿಗೆ ಮೊದಲ ಸ್ಥಾನವನ್ನ ಕೊಡಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಇದು ಹೊಸ ಒಡಂಬಡಿಕೆ. ಮತ್ತಾಯ 10ನೇ ಅಧ್ಯಾಯದಲ್ಲಿ ಕೂಡ ಯೇಸು ಇದನ್ನೇ ಹೇಳಿದರು. ತನ್ನ ಅನುದಿನದ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಿದರು ನನ್ನ ಶಿಷ್ಯರಾಗಲು ಸಾಧ್ಯವಿಲ್ಲ ಅಂತೇಳಿ. ಆಗ ಮೊದಲ ಸ್ಥಾನ ನಾವು ಯಾರಿಗೆ ಕೊಡಬೇಕು? ದೇವರಿಗೆ. ಈಗ ಬೆಳಿಗ್ಗೆ ಎದ್ದಾಗಲೂ ಕೂಡ ಮೊಟ್ಟ ಮೊದಲು ದೇವರ ಹೆಸರು ಇಟ್ಕೊಂಡು ಪ್ರಾರ್ಥನೆ ಮಾಡಬೇಕು. ಪ್ರತಿ ಒಂದು ಕೆಲಸ ಕಾರ್ಯಗಳಲ್ಲಿಯೂ ದೇವರ ನಾಮ ಸ್ಮರಣೆ ನಮ್ಮ ಹೃದಯದಲ್ಲಿ ಮಾತನಾಡ್ತಾ ಇರಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 3ನೇ ವಚನ. ನನ್ನ ಹಗೆಗಳು ನಿನ್ನ ಎದುರಿನಿಂದ
ಹಿಂದಿರುಗಿ ಎಡವಿ ಬಿದ್ದು ಹಾಳಾದರಲ್ಲ. ನೋಡಿ, ದಾವೀದರಸರು ದೇವರ ಮೇಲೆ ಭರವಸೆ ಇಟ್ಟು ಪ್ರಾರ್ಥಿಸ್ತಾ ಬಂದಾಗ, ವಿರೋಧಿಯಾಗಿದ್ದಾಗ, ಒಂದು ಸಮಯದಲ್ಲಿ ತನ್ನ ಮಗನೇ ಕೊಲೆ ಮಾಡಲು ಬಂದಾಗ ಹೆಂಡತಿಯನ್ನ ಕರ್ಕೊಂಡು ಬೆಟ್ಟಕ್ಕೆ ಕಾಡೊಳಗೆ ಗವಿಯಲ್ಲಿ ಅಡಗಿದಂತ ದಾವೀದ ಮತ್ತೆ ಬಹಳ ವೈರಿಗಳು ಇದ್ರು. ಕಡೆಗೆ ಏನಾಯ್ತು, ಸ್ವಲ್ಪ ಸಮಯ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಿದ್ರು. ಆಮೇಲೆ ಅವರೇ ಅಡವಿ ಬಿದ್ದರು, ಹಾಳಾದ್ರು. ಹಾಗೆ ಇವತ್ತು ದೇವರು ನಮ್ಮ ಜೀವಿತದಲ್ಲಿ ಕೂಡ ನಮ್ಮನ್ನು ಆರಿಸಿಕೊಂಡು ನಡೆಸುವಾಗ ಬಂಧು ಬಳಗದವರು ಎಲ್ಲರೂ ನಮಗೆ ವಿರೋಧಿಗಳಾಗಿ ಬರ್ಬೋದು. ಇದರಲ್ಲಿ ಮೀಕ ಪ್ರವಾದಿ 7, 5, 6 ಮತ್ತಾಯ 9ನೇ ಅಧ್ಯಾಯದಲ್ಲಿ ಕೂಡ ಇದನ್ನೇ ನಾವು ಓದಬಹುದು. ಲೋಕ 12, 14ರಲ್ಲಿ ಇದನ್ನೇ ನಾವು ಓದಬಹುದು. ಅವರ ಮನೆಯವರವರಿಗೆ ಕಡು ವೈರಿಗಳಾಗ್ತಾರೆ ಅಂತೇಳಿ ಕಡೆಗೆ ಅವರು ಎಲ್ಲರೂ ಹಿಂದೆಟ್ಟು ಹೋಗುವ ಹಾಗೆ ದೇವರು ಮಾಡಿಯೇ ಮಾಡ್ತಾರೆ. ಅವರನ್ನು ಕೂಡ ತಲೆ ತಗ್ಗಿಸುವ ಹಾಗೆ ದೇವರು ಮಾಡಿಯೇ ಮಾಡ್ತಾರೆ. ದಾವೀದರಸರ ವಿಷಯದಲ್ಲಿ ಕೂಡ ಅದುವೇ ಬಂತು. ನನ್ನ ವಿಷಯದಲ್ಲಿ ಕೂಡ ಇದು ಆಗಿ ಹೋಗಿದೆ, ಈಗಲೂ ಆಗ್ತಲೇ ಇದೆ. ದೇವರು ನಮಗೆ ಸ್ತೋತ್ರಗಳು. ನನ್ನ ಹಗೆಗಳು ನನ್ನ ಎದುರಿನಿಂದಲೇ ಹಿಂದಿರುಗಿ ಎಡವಿ ಬಿದ್ದು ಹಾಳಾದರಲ್ಲ. ಕೀರ್ತನೆ 112ರಲ್ಲಿ ಕೂಡ ಸ್ಪಷ್ಟವಾಗಿ ಇದು ಬರೆಯಲ್ಪಟ್ಟಿದೆ. ನಿನಗೆ ನನ್ನ ಮೇಲೆ ಸರಿಯಾದ ಭರವಸೆ ಇರುವುದಾದರೆ ನಿನ್ನ ವಿರೋಧಿಗಳಿಗೆ ಬರುವಂತದ್ದನ್ನ ನೀನು ಕಣ್ಣಾರೆ ಕಾಣ್ತೀಯ ಅಥವಾ ಕಿವಿಯಾರೆ ಕೇಳ್ತೀಯ ಅಂತ ಇದು ನಡೆದು ಹೋಗಿದೆ, ಈಗಲೂ ನಡೆಯುತ್ತಲೇ ಇದೆ. ನಮ್ಮ ಭರವಸೆ ದೇವರಲ್ಲಿ ಇರುವಾಗ ನಮ್ಮ ಪರವಾಗಿ ವೈರಿಗಳೊಂದಿಗೆ ದೇವರೇ ಯುದ್ಧ ಮಾಡುವವನಾಗಿದ್ದಾನೆ, ತಕ್ಕ ಶಿಕ್ಷೆ ದೇವರೇ ಕೊಡುವವರಾಗಿದ್ದಾರೆ. ಆದರೆ ನಮ್ಮ ಭರವಸೆ ದೇವರಲ್ಲಿ ಇರಬೇಕು. ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು, ದೇವರಲ್ಲಿ ಪ್ರಾರ್ಥಿಸುವವರಾಗಿರಬೇಕು. ದೇವರ ನಮಗೆ ಸ್ತೋತ್ರ. 4ನೇ ವಚನ 9:4. ನನ್ನ ವ್ಯಾಜ್ಯದಲ್ಲಿ ನೀನು ನ್ಯಾಯವನ್ನು ಸ್ಥಾಪಿಸಿದ್ದಿ, ನೀನು ಅಸನಾರೂಢವಾಗಿ ನೀತಿಯಿಂದ ನ್ಯಾಯವನ್ನು ನಿರ್ಣಯಿಸಿದ್ದಿ. ನನ್ನ ವ್ಯಾಜ್ಯದಲ್ಲಿ ನೀನು ನ್ಯಾಯವನ್ನು ಸ್ಥಾಪಿಸಿದ್ದಿ. ವೈರಿಗಳೊಂದಿಗೆ ಯುದ್ಧ ಮಾಡಬೇಕಂತ ಅವಶ್ಯಕತೆ ಇಲ್ಲ. ನಮ್ಮ ಪರವಾಗಿ ದೇವರೇ ಯುದ್ಧ ಮಾಡಿ ದೇವರೇ ನಮಗೆ ನ್ಯಾಯವನ್ನು ಒದಗಿಸಿಕೊಡುವವನಾಗಿದ್ದಾನೆ. ನಮ್ಮ ಪರವಾಗಿ ದೇವರೇ ಯುದ್ಧ ಮಾಡುವವನಾಗಿದ್ದಾನೆ. ನೀನು ಅಸನಾರೂಢನಾಗಿ ನೀತಿಯಿಂದ ನ್ಯಾಯವನ್ನು ನಿರ್ಣಯಿಸುತ್ತೀ. ಸರಿಯಾಗಿ ನ್ಯಾಯ ತೀರ್ಪು, ವೈರಿಗಳಿಗೆ, ಅನೀತಿವಂತರಿಗೆ, ದುಷ್ಟರಿಗೂ ನೀತಿವಂತರಿಗೂ ಪ್ರತಿಯೊಂದು ತೀರ್ಪು ಕೊಡುವವನು ದೇವರೇ ಆಗಿದ್ದಾರೆ. ಆದರೆ ನಮ್ಮ ಸರಿಯಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದಾಗ ನಮ್ಮ ಪರವಾಗಿ ವೈರಿಗಳೊಂದಿಗೆ ಹೋರಾಡ್ತಾರೆ. ಇದು ನನ್ನ ಜೀವಿತದಲ್ಲಿ ಬೇಕಾದ್ದು ನಡೆದು ಹೋಗಿದೆ, ಈಗಲೂ ನಡೆಯುತ್ತಲೇ ಇದೆ. ದಾವೀದರಸರ ಜೀವಿತದಲ್ಲಿ ಕೂಡ ಇದುವೇ ನಡೆದು ಹೋಯಿತು. ಪ್ರವಾದಿಗಳ ವಿಷಯದಲ್ಲೂ ಸಾಕ್ಷಿಗಳ ವಿಷಯದಲ್ಲಿ ಕೂಡ ಇದುವೇ ನಡೆದು ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾಳೆಗೂ ಮುಂದುವರಿಯುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧ ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಒಂದು ಸಂದೇಶವನ್ನು ನನಗೂ ನನ್ನ ಸಹೋದರಿಗೂ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅವರು ಚೆನ್ನಾಗಿ ತಿಳಿದುಕೊಳ್ಳುವಂತೆಯೂ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಬೇಕಾದಂತ ವಿಶೇಷವಾದ ಜ್ಞಾನವ, ಶಾಂತಿ, ಸಮಾಧಾನ, ಆರೋಗ್ಯವನ್ನು ಅವರಿಗೆ ದಯಪಾಲಿಸಿ ಅವರನ್ನು ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸಿರಿ. ನಿಮ್ಮ ಸಹಾಯ ಇಲ್ಲದೆ ಯಾರೂ ನಿಮ್ಮನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಅವರ ಮಕ್ಕಳಿಗೂ ಅವರು ಇದನ್ನು ತಿಳಿಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.